4000 ಗಂಟೆನ ನೀವು ಒಂದೇ ತಿಂಗಳಲ್ಲಿ ನಿಮ್ಮ ಚಾನಲಲ್ಲಿ ಮಾಡಬೇಕು ಅಂದ್ಕೊಂಡಿದ್ದೀರಾ? ಹಾಗಾದರೆ ಈ ಒಂದು ವಿಡಿಯೋನ ಪೂರ್ತಿ ನೋಡಿ. ತುಂಬ ಜನಕ್ಕೆ ವಾಚ್ ಟೈಮ್ ಏನು ಮಾಡಿದ್ರೂ ಕೂಡ ಕಂಪ್ಲೀಟ್ ಆಗ್ತಾರಲ್ಲ. ನಾನು ನಿಮಗೆ ಇವತ್ತು ಒಂದಷ್ಟು ಟಿಪ್ಸ್ಗಳು ಕೊಡ್ತೀನಿ. ಇದನ್ನು ಫಾಲೋ ಮಾಡಿ, ಟ್ರೈ ಮಾಡಿ. ಖಂಡಿತವಾಗ್ಲೂ ನೀವು ಬೇಗ 4000 ಗಂಟೆ ವಾಚ್ ಟೈಮ್ನ ನೀವು ಕಂಪ್ಲೀಟ್ ಮಾಡ್ಬೋದು. ಅದೇನು ಅಂತ ನೋಡೋಣ. ನೋಡೋದಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಮಾಡೋದು ನೋಡ್ತಾ ಇರೋರು ವಿಡಿಯೋ ಇಷ್ಟ ಆಯಿತು ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನೋಡ್ತಾ ಇಷ್ಟ ಆಯಿತು ಅಂತಂದರೆ ಓಕೆ. ಸೊ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡುವ ಗೈಸ್. ಓಕೆ ಗೈಸ್, ಸೊ ಇವಾಗ ವಾಚ್ ಟೈಮ್ನ ಕಂಪ್ಲೀಟ್ ಮಾಡೋದಕ್ಕೆ ನಾನು ನಿಮಗೆ ಟಿಪ್ಸ್ನ ಕೊಡ್ತಾ ಹೋಗ್ತೀನಿ. ಬನ್ನಿ ನೋಡೋಣ. ನೋಡಿ, ನೀವು 4000 ಅವರ್ಸ್ ವಾಚ್ ಟೈಮ್ನ ನೀವು ಬೇಗ ಕಂಪ್ಲೀಟ್ ಮಾಡಬೇಕು ಅಂತಂದರೆ, ಸೊ ನಾನು ನಿಮಗೆ ಕೊಡುವಂಥ ಫಸ್ಟ್ ಟಿಪ್ಪು ನೀವೇನು ಮಾಡಿ ಅಂತಂದರೆ, ಆದಷ್ಟು ಯೂಟ್ಯೂಬಲ್ಲಿ ಯಾರೆಲ್ಲ ಯೂಟ್ಯೂಬರ್ಸ್ಗಳಿದ್ದಾರೆ ಅವರ ಚಾನಲ್ಸ್ಗಳನ್ನ ಫಸ್ಟು ಫಾಲೋ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳಿ. ಆಯಿತಾ? ಯಾವ ಥರ ಅಂತಂದರೆ ನೋಡಿ ಹೇಳ್ತೀನಿ. ಈಗ ನೀವು ಯೂಟ್ಯೂಬ್ ಬಗ್ಗೆ ಮಾಡ್ತೀರಾ ಅಂದ್ಕೊಳ್ಳಿ. ಯೂಟ್ಯೂಬ್ ಟಿಪ್ಸ್ ವೀಡಿಯೋಸ್ ಮಾಡೋರ ಒಂದು ಯೂಟ್ಯೂಬರ್ಸ್ಗಳನ್ನ ನೀವು ಫಾಲೋ ಮಾಡಿ. ಆಯಿತಾ? ಯಾಕೆ ಅಂತ ನೀವು ನಾನು ಕೇಳ್ಬೋದು. ಇಲ್ಲಿ ನೀವು ಅವ್ರನ್ನ ಫಾಲೋ ಮಾಡ್ತು ಅಂತಂದರೆ ಅವರು ಟ್ರೆಂಡಿಂಗ್ ತಕ್ಕಂಗೆ ವೀಡಿಯೋ ಮಾಡ್ತಾ ಇರ್ತಾರೆ. ಸೊ ನೀವು ಚಾನಲ್ ಕ್ರಿಯೇಟ್ ಮಾಡಿದಾಗ ನೀವು ಯಾರನ್ನೂ ಫಾಲೋ ಮಾಡ್ತಾಯಿಲ್ಲ ಅಂತಂದರೆ ನಿಮ್ಗೊಂದು ಐಡಿಯಾ ಸಿಗೋಲ್ಲ. ಏನು ಮಾಡಬೇಕು, ಏನು ಬಿಡಬೇಕು ಅಂತ ನಿಮಗೆ ಕಂಪ್ಲೀಟ್ಲಿ ಐಡಿಯಾ ಸಿಗೋಲ್ಲ. ಬ್ಲ್ಯಾಂಕ್ ಆಗಿಬಿಟ್ಟಿರ್ತೀರ. ಯೂಟ್ಯೂಬನ್ನು ಹೊಸ್ದಾಗಿ ಸ್ಟಾರ್ಟ್ ಮಾಡೋರು, ಯೂಟ್ಯೂಬಲ್ಲಿ ಆಲ್ರೆಡಿ ವೀಡಿಯೋಸ್ಕೊಂಡು ಮಾಡ್ಕೊಂಡು ಮುಂದಕ್ಕೆ ಹೋಗ್ತಾರೆ. ಅವ್ರಿಗೆ ಏನಾರು ಒಂದು ಹುಡುಕ್ತಾ ಇರ್ತಾರೆ ಬಿಡಿ, ಅವ್ರಿಗೆ ಏನಾರು ಒಂದು ಐಡಿಯಾ ಬಂದಿರುತ್ತೆ. ಹೊಸ್ದಾಗಿ ಶುರು ಮಾಡಿರ್ತಾರೆ ನೋಡಿ, ಅವ್ರಿಗೆ ಐಡಿಯಾ ಸಿಗೋಲ್ಲ. ಸಡನ್ನಾಗಿ ಎಲ್ಲ ಬ್ಲ್ಯಾಂಕ್ ಆದಂಗೆ ಆಗಿರುತ್ತೆ. ಆಗ ನೀವು ಯೂಟ್ಯೂಬರ್ಸ್ಗಳನ್ನ ಫಾಲೋ ಮಾಡಿದ್ರೆ, ಸೊ ನಿಮ್ಮ ಕ್ಯಾಟಗರಿಯವರು ಏನು ಮಾಡ್ತಾ ಇದ್ದಾರೆ ಅದನ್ನು ನೋಡಿದಾಗ ಓಕೆ, ಇದನ್ನು ಮಾಡ್ಬೋದು, ನಾನು ಕರೆಕ್ಟು ಇದನ್ನು ಮಾಡ್ಬೋದು ಅಂತ ನೀವು ಮಾಡೋಕ್ಕೆ ರೆಡಿ ಆಗ್ತೀರಾ. ಆಯಿತಾ? ಸೊ ಇವಾಗ ನೀವು ಹೇಳ್ಬೋದು, ಬ್ರೋ ನಿಮ್ಗೆ ಗೊತ್ತಿಲ್ಲ ಬ್ರೋ, ಯೂಟ್ಯೂಬರ್ಸ್ ಒಬ್ಬೊಬ್ರು ಕಂಡ್ರೆ ಒಬ್ರಿಗೆ ಆಗಲ್ಲ ಅಂತ. ಅದು ಸತ್ಯವೇ. ಆಯಿತಾ? ಸೊ ಒಬ್ರು ಕಂಡ್ರೆ ಆಗಲ್ಲ. ಈಗ ನಾನು ಕಂಡ್ರೆ ಇನ್ನೊಬ್ಬನಿಗಾಗಲ್ಲ. ಈಗ ಸತ್ಯ ನಾನು ಹೇಳ್ತೀನಿ, ದೇವ್ರನ್ನೇ ಹೇಳ್ತೀನಿ. ಆಯಿತಾ? ಸೊ ದೇವ್ರನ್ನೇ ಹಂಗಾಗಲ್ಲ. ಹಂಗನ್ಬಿಟ್ಟು ನೀವು ಅವ್ರನ್ನ ಫಾಲೋ ಮಾಡಿಬಿಡಿ ಅಂತ ನಾನು ಹೇಳಲ್ಲ. ಫಾಲೋ ಮಾಡಿ. ಆಯಿತಾ? ಏನು ಥರ ಮಾಡಬೇಕು, ಅವ್ರು ಏನು ಕಂಟೆಂಟ್ ಮಾಡ್ತಾವ್ರೆ, ಏನು ಬಿಡ್ತಾವ್ರೆ, ಇದನ್ನು ನೋಡಿ ಅಷ್ಟೇ. ಅದರಿಂದ ನಿಮ್ಗೊಂದು ಐಡಿಯಾ ಸಿಗುತ್ತೆ, ಅಷ್ಟಂತ ತಗೊಳ್ಳಿ. ಆಯಿತಾ? ಅದು ಬಿಟ್ಟು ಬೇರೆ ಏನೇನಿಲ್ಲ. ನೀವು ಅವ್ರ ಫೋನ್ ನಂಬರ್ ಇಸ್ಕೊಳ್ಳಿ, ಅವ್ರ ಜೊತೆ ಮಾತಾಡಿ, ಲವ್ ಮಾಡಿ ಅಂತ ನಾನು ಹೇಳ್ತಾ ಇಲ್ಲ. ಓಕೆ. ಸೊ ಆ ಥರದವ್ರು ಯಾರೂ ಇಲ್ಲವೂ ಇಲ್ಲ. ಫಸ್ಟ್ ಆಫ್ ಆಲ್ ನಾನು ಹೇಳ್ತೀನಿ ಕೇಳಿ. ಒಬ್ರನ್ನೊಬ್ರು ಬೆನ್ನು ತಟ್ಟೋರೇ ಇಲ್ಲ. ಒಬ್ರನ್ನೊಬ್ರು ಯೂಟ್ಯೂಬರ್ಸ್ಗಳು ಬೆನ್ನು ತಟ್ಟೋರು, ಸಬಾಸ್ ಮಗ ನೀನು ಚೆನ್ನಾಗಿ ಮಾಡ್ತಾಯಿದ್ದೀಯ, ಹಂಗನ್ನೋರಿಲ್ಲ, ತುಳಿಯೋರವ್ರೆ. ಆಯಿತಾ? ಅದಕ್ಕೋಸ್ಕರ ಇಷ್ಟಕ್ಕೆ ಮಾತ್ರ ನೀವು ಫಾಲೋ ಮಾಡ್ಕೊಳ್ಳಿ. ಇಷ್ಟನ್ನು ಫಾಲೋ ಮಾಡಿಕೊಂಡು ಆ ಒಂದು ಕಂಟೆಂಟ್ಸ್ಗಳನ್ನ ಮಾಡಿ. ಯಾಕೆಂತಂದ್ರೆ ಅವೆಲ್ಲ ಟ್ರೆಂಡಿಂಗಲ್ಲಿ ಇರ್ತಾವೆ, ಅವ್ರು ಹುಡುಕಿ ಮಾಡ್ತಾ ಇರ್ತಾರೆ. ಸೊ ನೀವು ಅದನ್ನು ಮಾಡಿದಾಗ ನಿಮಗೆ ಒಳ್ಳೆ ವಾಚ್ ಟೈಮ್ ಬರುತ್ತೆ. ಓಕೆ. ಸೊ ಇದು ಫಸ್ಟ್ ಟಿಪ್ ನಾನು ನಿಮಗೆ ಕೊಡುವಂಥದ್ದು. ಎರಡನೇ ಒಂದು ಟಿಪ್ ಗೈಸ್, ನೋಡಿ, ಯೂಟ್ಯೂಬಲ್ಲಿ ಆದಷ್ಟು ನೀವು ಲಾಂಗ್ ವೀಡಿಯೋಸ್ಗಳನ್ನ ಮಾಡಿ. ಓಕೆ. ಸೊ ನೀವು ಎಷ್ಟು ಲಾಂಗ್ ವೀಡಿಯೋಸ್ ಮಾಡ್ತೀರಾ ಅಷ್ಟು ಬೇಗ ವಾಚ್ ಟೈಮ್ ಕಂಪ್ಲೀಟ್ ಆಗುತ್ತೆ. ಯೂಟ್ಯೂಬಲ್ಲಿ ನೀವು 3 to 4 ಮಿನಿಟ್ಸು ಇದೆಲ್ಲ ನಾರ್ಮಲ್ ಆಗಿಬಿಡುತ್ತೆ. ಆಯಿತಾ? 3 to 4 ಮಿನಿಟ್ಸ್ ಇವೆಲ್ಲ ಮಾಡೋಕ್ಕೋಗ್ಬಿಡಿ. ನಿಮ್ಗೆ ವಾಚ್ ಟೈಮ್ ಬೇಕಾಗಿರೋರು, ವಾಚ್ ಟೈಮ್ ನೆಸೆಸಿಟಿ ಇದೆ ಬ್ರೋ, ನಾನು ಮಾನಿಟೈಸೇಷನ್ಗೆ ಅಪ್ಲೈ ಮಾಡಬೇಕು ಬೇಗ ಬ್ರೋ ಆಗಬೇಕು ಅಂತಂದವರು ಆದಷ್ಟು 8 ನಿಮಿಷದಿಂದ ಒಂದು 10 ನಿಮಿಷ ವೀಡಿಯೋ, 15 ನಿಮಿಷದ ವೀಡಿಯೋ ಈ ಥರದ್ಗಳನ್ನ ಮಾಡಿ. ಆಯಿತಾ? ಇದನ್ನು ಮಾಡ್ತು ಅಂತಂದರೆ ನಿಮ್ಗೆ ವಾಚ್ ಟೈಮ್ ಪಕ್ಕ ಬೇಗ ಆಗುತ್ತೆ. ಯಾಕೆ ಅಂತಂದರೆ, ಸೊ ನೀವು ಆದಷ್ಟು ಲಾಂಗ್ ವೀಡಿಯೋಸ್ಗಳನ್ನ ಮಾಡಿತ್ತು ಅಂತಂದರೆ, ಯಾವುದಾದ್ರೂ ಒಂದು ವೀಡಿಯೋ, ನೀವು ಒಂದು 100 ವೀಡಿಯೋ ಮಾಡಿದ್ದೀರಾ, 100 ವೀಡಿಯೋನೂ ಕೂಡ 8 ನಿಮಿಷ ಅಂತ ಅಂದ್ಕೊಳ್ಳಿ. ಯಾವುದಾದ್ರೂ ಒಂದು ವೀಡಿಯೋ ನಿಮಗೆ ವೈರಲ್ ತಗೊಬಿಡ್ತು, ಒಂದು 50,000 ವ್ಯೂಸ್ ಬಂದುಬಿಡ್ತು ಅಂತ ಅಂದ್ಕೊಳ್ಳಿ. ಓಕೆ, 50K ವ್ಯೂಸ್ ಬಂದುಬಿಡ್ತು. ಸೊ ಅದರಿಂದ ನಿಮಗೆ ವಾಚ್ ಟೈಮು ಅವರ್ಸ್ ಗಟ್ಟಲೆ ಬಂದುಬಿಡುತ್ತೆ. ನೀವು ಮ್ಯಾಜಿಕ್ ಆಗಿಬಿಡುತ್ತೆ ನಿಮಗೆ. ಸೀರಿಯಸ್ಲಿ ಒಂದೇ ವಿಡಿಯೋದಲ್ಲಿ ನೀವು ಎಷ್ಟೊಂದು ಅವರ್ಸ್ ಕಂಪ್ಲೀಟ್ ಮಾಡ್ಕೋಬೋದು. ಇದೊಂದು ಟ್ರಿಕ್ಕು, ಇದನ್ನು ಟ್ರೈ ಮಾಡಿ. ಆದಷ್ಟು ಯೂಟ್ಯೂಬಲ್ಲಿ ಲಾಂಗ್ ವೀಡಿಯೋಸ್ಗಳನ್ನ ಮಾಡಿ. ಓಕೆ. ಸೊ ಆ್ಯಂಡ್ ಮೂರನೇ ಒಂದು ಟ್ರಿಕ್ಕು, ಯೂಟ್ಯೂಬಲ್ಲಿ ಲೈವ್ ಬಂದುಬಿಡಿ. ನಾನು ಹೇಳ್ತೀನಿ ಕೇಳಿ, ಯೂಟ್ಯೂಬಲ್ಲಿ ಲೈವ್ ಬನ್ನಿ. ನೀವು ನೋಡೋರ ಸಂಖ್ಯೆ ಎಷ್ಟಾದರೂ ಇರಲಿ, ನೋಡಿ, ಒಂದು ವ್ಯಕ್ತಿ ನೋಡ್ತಾವೆ ನಿಮ್ಮ ಲೈವ್ ಅಂದರೂ ಕೂತ್ಕೊಳ್ಳಿ ಯೂಟ್ಯೂಬಲ್ಲಿ ಲೈವ್. ಆಯಿತಾ? ಯಾಕೆ ಅಂತಂದರೆ, ಸೊ ನಿಮಗೆ ಒಂದು ವ್ಯಕ್ತಿ ಜೊತೆ ಇಂಟರ್ಯಾಕ್ಟ್ ಮಾಡ್ದಂಗೂ ಕೂಡ ಆಗುತ್ತೆ. ಆ್ಯಂಡ್ ನೀವು ಅವ್ರು ಯಾರು ಅಂತಲೂ ಕೂಡ ನೀವು ಮೈಂಡಲ್ಲಿ ಇಟ್ಕೊಳ್ತೀರಾ. ಜೊತೆಗೆ ಯೂಟ್ಯೂಬಲ್ಲಿ ಲೈವಿಂದ ವಾಚ್ ಟೈಮು ಕೌಂಟು ಕೂಡ ಆಗುತ್ತೆ. ಅದರಿಂದ ನಿಮಗೆ ಜಾಸ್ತಿ ವಾಚ್ ಟೈಮ್ ಬರುತ್ತೆ. ಯಾಕೆ ಅಂತಂದರೆ ಟೈಮ್ ಹೋಗೋದು ಗೊತ್ತಾಗಲ್ಲ. ಇಲ್ಲೂ ಅಷ್ಟೇ, ನೀವು ಅರ್ಧ ಗಂಟೆ, 1 hour ಈ ಥರ ಲೈವಲ್ಲಿ ಇರ್ತೀರಾ. ಈ ಥರ ಇದ್ದಾಗ ಅವರ್ಸ್ ಗಟ್ಟಲೆ ಕಿತ್ಕೊಂಡು ಹೋಗ್ಬಿಟ್ಟಿರುತ್ತೆ ವಾಚ್ ಟೈಮ್ಗಳು. ನಾನು ಹೇಳ್ತಾ ಇದ್ದೀನಿ ನೋಡಿ, ನಿಮ್ಮ ವಾಚ್ ಟೈಮ್ ನೀವು ಲಾಂಗ್ ವೀಡಿಯೋಸಿನ ಮಾಡೋಕ್ಕಾಗ್ತಿಲ್ಲ ಅಂದರೆ ಈ ಥರ ಮಾಡ್ಕೊಬಿಡಿ. ಆಯಿತಾ? ಲೈವ್ ಬನ್ನಿ, ಕೂತ್ಕೊಳ್ಳಿ, ಮಾತಾಡಿ, ಆರಾಮಾಗಿ ಮುಗಿಸ್ಕೊಂಡು ಹೋಗಿ ಲೈವ್ನ. ಎಷ್ಟು ಜನ ನಿಮ್ಗೇನಾರು 10 ಜನ ಬಂದುಬಿಟ್ರೆ ಇನ್ನೂ ಬಂಪರ್ ಆಫರು. ಆಯಿತಾ? 20 ಜನ ಬಂದುಬಿಟ್ರೆ ಇನ್ನೂ ಸೂಪರು. 30 ಜನ ಬಂದುಬಿಟ್ರೆ ಇಲ್ಲೇ ಕೂತ್ಕೊಂಡು ನೀವು ಲೈವಲ್ಲೇ 4000 ಗಂಟೆ ಮಾಡ್ಕೊಬಿಡ್ಬೋದು ನೀವು. ಆಯಿತಾ? ಬಟ್ ಹಂಗನ್ಬಿಟ್ಟು 4000 ಗಂಟೆ ಪೂರ್ತಿ ಅದರಲ್ಲೇ ಮಾಡಬೇಡಿ. ಒಂದಷ್ಟು ನಿಮ್ಗೆ ಎಷ್ಟು ಕಂಪ್ಲೀಟ್ ಆಗೋಕ್ಕೆ ಎಷ್ಟು ಬೇಕಾಗಿರುತ್ತೆ ಅಷ್ಟು ಅದರ ಕಂಪ್ಲೀಟ್ ಮಾಡ್ಕೊಂಡು ಇನ್ನು ಮಿಕ್ಕಿದ್ದು ನಾರ್ಮಲ್ ವೀಡಿಯೋಸ್ಗಳಲ್ಲಿ ಮಾಡ್ಕೊಳ್ಳಿ. ಇದು ನಾನು ನಿಮಗೆ 3ನೇ ಟಿಪ್ಪು, ವಾಚ್ ಟೈಮ್ ಕಂಪ್ಲೀಟ್ ಮಾಡ್ಕೊಳ್ಳೋದಕ್ಕೆ ಕೊಡುವಂಥದ್ದು. 4ನೇ ಒಂದು ಟಿಪ್ಪು, ಈ ಸಣ್ಣ ಪುಟ್ಟ ಕಾನ್ಸೆಪ್ಟ್ಸ್ಗಳನ್ನೆಲ್ಲ ಬಿಟ್ಟುಬಿಟ್ಟು ಒಳ್ಳೆ ಪರ್ಫೆಕ್ಟಾಗಿ ಲಾಂಗ್ ಟೈಮ್ ತನಕ ನೋಡುವಂಥ ಕಂಟೆಂಟ್ಸ್ಗಳನ್ನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಅಂತಂದರೆ ಟ್ಯುಟೋರಿಯಲ್ಸ್. ಓಕೆ.
ಸೊ ಟ್ಯುಟೋರಿಯಲ್ ವೀಡಿಯೋಸ್ಗಳನ್ನ ಮಾಡಿ ಅಂತಂದರೆ ಈಗ ಎಡಿಟ್ ಮಾಡೋದು ಹೇಗೆ, ವೀಡಿಯೋ ಎಡಿಟ್ ಮಾಡೋದು ಹೇಗೆ, ಆಯಿತಾ, ರೀಲ್ಸ್ ಮಾಡೋದು ಹೇಗೆ, ಇದು ಏನಪ್ಪ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡೋದು ಹೇಗೆ, ಯೂಟ್ಯೂಬ್ ಮಾನಿಟೈಸೇಷನ್ಗೆ ಅಪ್ಲೈ ಮಾಡೋದು ಹೇಗೆ, ಇದು ಯೂಟ್ಯೂಬ್ ಬಗ್ಗೆ ಮಾಡೋರು ಹೇಳ್ತಾ ಇದ್ದೀನಿ, ಆಯಿತಾ. ಇನ್ನು ಫೋನ್ ಬಗ್ಗೆ ಮಾಡೋರು, ಫೋನ್ ಯಾವುದೋ ಒಂದು ಫೋನ್ ಐಫೋನು ಹೆಂಗೈತೆ, ಐಫೋನು ರಿವ್ಯೂ ಮಾಡೋದು, ಅದರಲ್ಲಿ ಕ್ಯಾಮ್ರಾ ಹೆಂಗೈತೆ, ಫೀಚರ್ಸ್ ಹೆಂಗೈತೆ, ಏನೇನೆಲ್ಲ ಐತೆ ಅದನ್ನು ರಿವ್ಯೂ ಮಾಡೋದು. ಫುಲ್ಲು ಒಂದು ಲೆಂತ್ ವೀಡಿಯೋ, ಒಂದು ಸಕ್ಕತ್ತಾಗಿ ಒಂದು ವೀಡಿಯೋ ಮಾಡಿಬಿಟ್ಟು ಒಂದು 10-15 ನಿಮಿಷ ಬಿಟ್ಬಿಟ್ರೆ ನೀವು ಯೂಟ್ಯೂಬಲ್ಲಿ ಅವೇ ವೈರಲಾಗಿ ತಗೊಳ್ಳೋದು, ಅದರಿಂದನೇ ನಿಮ್ಗೆ ವಾಚ್ ಟೈಮ್ ಕಂಪ್ಲೀಟ್ ಆಗೋದು, ಆಯಿತಾ. ಅದೊಂದು ಮಾಡ್ಕೊಳ್ಳಿ. ಇದು ನಾನು ನಿಮಗೆ 4ನೇ ಟಿಪ್ಪು. ನೆಕ್ಸ್ಟು 5ನೇ ಟಿಪ್ಪು ನಾನು ನಿಮಗೆ ಕೊಡುವಂಥದ್ದು, ಪ್ರತಿ ವೀಡಿಯೋದಲ್ಲೂ ಸ್ಟಾರ್ಟಿಂಗಲ್ಲಿ ಒಂದು ಐಪ್ ಇರಬೇಕು, ಆಯಿತಾ. ಒಂದು ಹುಕ್ ಇರಬೇಕು, ಸರ್ರಾಗಿರಬೇಕು ಹುಕ್ಕು. ಯಾವ ಥರ ಇರಬೇಕು ಅಂತಂದರೆ, ಎಕ್ಸಾಂಪಲ್ ಇವಾಗ ಈ ಒಂದು ವೀಡಿಯೋ ಏನು, ಈ ವಿಡಿಯೋ 4000 ಗಂಟೆ ವಾಚ್ ಟೈಮ್ ಮಾಡೋದು ಹೇಗೆ ಅಂತ ಅಲ್ವಾ. ಸೊ ನಾನು 4000 ಗಂಟೆ ವಾಚ್ ಟೈಮ್ ಮಾಡೋದು ಹೇಗೆ ಅಂತ ನಾನು ಸ್ಟಾರ್ಟಿಂಗಲ್ಲಿ ಈ ವಿಡಿಯೋ ಓಪನ್ ಆಗಬೇಕಾದ್ರೆ ನಾನು ಏನು ಹೇಳಿದೆ, ಈ ಒಂದು ವೀಡಿಯೋನ ಕೊನೆ ತನಕ ನೋಡಿ ಗೈಸ್, ನಿಮ್ಮ 4000 ಗಂಟೆ ವಾಚ್ ಟೈಮ್ನ ಒಂದೇ ತಿಂಗಳಲ್ಲಿ ಮಾಡೋದು ಹೇಗೆ ಅಂತ ನಾನು ನಿಮ್ಗೆ ಹೇಳಿದೆ, ಆಯಿತಾ. ಅದನ್ನು ಹೇಳಿದಾಗ ಏನಾಗುತ್ತೆ, ಅದೊಂದು ಹುಕ್ ಲೈನ್, ಆಯಿತಾ. ಆ ಒಂದು ಹುಕ್ ಲೈನ್ ನೀವು ಕೊಟ್ಟಾಗ ನೋಡೋರು ಆ ಒಂದು ವೀಡಿಯೋನ ಕೊನೆ ತನಕ ನೋಡ್ತಾರೆ, ಆಯಿತಾ. ಆಮೇಲೆ ಇನ್ನೊಂದು ನೆನಪಿರಲಿ, ಈ ಹುಕ್ ಲೈನ್ ಕೊಟ್ಟ ಮೇಲೆ ಅದ್ರ ತಕ್ಕಂಗೆ ನಡ್ಕೋಬೇಕು, ಆಯಿತಾ. ಹುಕ್ ಲೈನ್ ಕೊಟ್ಬಿಟ್ಟು ನೋಡಪ್ಪ ಈ ವಿಡಿಯೋ ಮುಗಿಯೋಷ್ಟೊಳಗೆ ನಾನು 1000 ಸಬ್ಸ್ಕ್ರೈಬರ್ಸ್ ಮಾಡಿಕೊಡ್ತೀನಿ ಅಂತ ಅಂದ್ಬಿಟ್ಟು ಒಂದು ವೀಡಿಯೋ ಮುಗಿದ ತಕ್ಷಣ ಏನೂ ಸಿಗಲಿಲ್ಲ, ಥ್ಯಾಂಕ್ ಯು ಸೊ ಮಚ್ ವಿಡಿಯೋ ನೋಡೋದಕ್ಕೆ, ಲವ್ ಯು ಆಲ್, ಬಾಯ್ ಗೈಸ್ ಅಂತ ಅಂದ್ಬಿಟ್ರೆ ಏನು ಮಾಡ್ತೀರಾ ಅವಾಗ? ಕೊಡ್ತೀರಾ ತಾನೆ ಕಮೆಂಟ್ ಬಾಕ್ಸಲ್ಲಿ. ಹಂಗೆ ಸೊ ನೀವು ಹುಕ್ ಲೈನ್ ಕೊಡಬೇಕು, ಆ್ಯಂಡ್ ಅದ್ರ ಜೊತೆಗೆ ಅದೇ ಥರ ಇನ್ಫಾರ್ಮೇಷನ್ನು ಕೂಡ ವೀಡಿಯೋದಲ್ಲೂ ಕೂಡ ಕೊಡಬೇಕು. ಈ ಹುಕ್ ಲೈನ್ ಮುಖ್ಯವಾಗಿ ಮೇಂಟೈನ್ ಮಾಡಿ. ಸೊ ನೀವು ಯಾವುದೇ ವೀಡಿಯೋ ಆಗಲಿ ತುಂಬ ಸಿಂಪಲಾಗಿ ಸ್ಟಾರ್ಟ್ ಮಾಡೋಕ್ಕೋಗ್ಬಿಡಿ. ಹಾಯ್ ಎಲ್ರಿಗೂ ನಮಸ್ಕಾರ, ಇದು ನಾನು ಸ್ಟಾರ್ಟಿಂಗ್ ಮಾಡ್ತಾಯಿದ್ದೆ, ಹಾಯ್ ಎಲ್ರಿಗೂ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಲಕ್ಕಿಲಿ ಕೇಶ್ ಅನ್ನೋಷ್ಟೊಳಗೆ ಹೊಂಟೋಗಿರುತ್ತೆ ನನ್ನ ಚಾನಲ್ ಬಿಟ್ಬಿಟ್ಟು, ಆಯಿತಾ. ಹಂಗೂ ಆಯ್ತವೆ. ಸೊ ಅದು ಇಂಟ್ರೆಸ್ಟ್ ಬರೋದಿಲ್ಲ. ಸೊ ಅದೆಲ್ಲ ನಮ್ಗೆ ಹೋಗ್ತಾ ಹೋಗ್ತಾ ಗೊತ್ತಾಗಿದ್ದು. ಸೊ ಹಾಗಾಗಿ ಈ ಥರ ಒಂದು ಹುಕ್ ಲೈನ್ನ ಮಾಡಿ, ಅದಾದಮೇಲೆ ನಿಮ್ಮ ಇಂಟ್ರೊಡಕ್ಷನ್ ಕೊಡಿ, ನಾನು ನಿಮ್ಮ ಲಕ್ಕಿಲಿ ಕೇಶ್ ಅಂತ ಅಂದ್ಬಿಟ್ಟು. ಸೊ ಅಂದರೆ ಲೈಕ್ ಈ ಥರ ಹುಕ್ ಮೇಂಟೈನ್ ಮಾಡ್ತು ಅಂತಂದರೆ ವೀಡಿಯೋನ ಕೊನೆ ತನಕ ನೋಡ್ತಾರೆ. ಸೊ ಹಾಗಾಗಿ ನಿಮ್ಗೆ ವಾಚ್ ಟೈಮ್ ಬರುತ್ತೆ. ಸೊ ಹಾಗಾಗಿ ಇದೊಂದು ಫೋಕಸ್ ಮಾಡಿ ಗೈಸ್. 5ನೇ ಟಿಪ್ಪು. ನೆಕ್ಸ್ಟು 6ನೇ ಟಿಪ್ಪು. 6ನೇ ಟಿಪ್ಸ್ ಏನಪ್ಪ ಅಂತಂದರೆ, ನೋಡಿ ಯೂಟ್ಯೂಬಲ್ಲಿ ಏನಾಗುತ್ತೆ ಅಂತಂದರೆ, ನೀವು ಈ ವ್ಲಾಗ್ಸು ಮತ್ತು ಇನ್ನೊಂದು ಏನೋ ಮತ್ತೊಂದು ಮಾಡೋರು, ಸೊ ಏನಾದರೂ ಒಂದು ಗ್ಲಿಮ್ಸ್ಗಳನ್ನ ಯೂಸ್ ಮಾಡಿ, ಆಯಿತಾ. ಗ್ಲಿಮ್ಸ್ ಅಂತಂದರೆ ಯಾವ ಥರ ಅಂತಂದರೆ, ಈಗ ನೋಡಿ, ಈಗ ವ್ಲಾಗ್ ಮಾಡೋರು ಎಕ್ಸಾಂಪಲ್ ತಗೊಳ್ಳೋಣ. ಎಲ್ಲಾದರೂ ಹೋಗಿರ್ತೀರ, ಅಲ್ಲಿ ಏನೋ ಇನ್ಸಿಡೆಂಟ್ಗಳು ನಡೆದಿರ್ತವೆ, ನೀವು ಡೈರೆಕ್ಟಾಗಿ ನಿಮ್ಮ ವ್ಲಾಗನ್ನು ಪ್ಲೇ ಮಾಡಿಬಿಟ್ಬಿಟ್ರೆ ಅದು ಇಂಟ್ರೆಸ್ಟ್ ಬರೋಲ್ಲ. ಸ್ಟಾರ್ಟಿಂಗಲ್ಲಿ ಏನಾದರೂ ನಾನು ಅವಾಗಲೇ ಹೇಳ್ದಂಗೆ ಹುಕ್ ಟೈಪ್ ಏನಾದರೂ ಸಮಥಿಂಗ್ ಏನಾದರೂ ಒಂದು ಆ್ಯಡ್ ಮಾಡಬೇಕು. ಅಂದರೆ ಯಾವುದೋ ಒಂದು ಮೂಮೆಂಟ್, ಏನೋ ಯಾರಿಗೋ ಹೊಡೆಯೋ ಥರ ಹೋಗಿರ್ತೀರ, ಅದು ಕಟ್ ಮಾಡಬೇಕು. ಮತ್ತು ಇನ್ನೊಂದು ಯಾರಿಗೋ ಬೈತಾ ಇರ್ತೀರ, ಅದೊಂದು ಕಟ್ ಮಾಡಬೇಕು. ಒಂದು ಈ ಥರ ಒಂದು 4-5 ಕ್ಲಿಪ್ಪು ಸ್ಟಾರ್ಟಿಂಗಲ್ಲಿ ಮಾಡ್ಕೊಬಿಟ್ಟು, ಅದನ್ನ 4-5 ಕ್ಲಿಪ್ಪು ಸ್ಟಾರ್ಟಿಂಗಲ್ಲಿ ಆ್ಯಡ್ ಮಾಡಿಬಿಟ್ಟು, ಸೊ ನೀವು ಆಮೇಲೆ ವೀಡಿಯೋ ಸ್ಟಾರ್ಟಿಂಗಿಂದ ಪ್ಲೇ ಮಾಡ್ತು ಅಂತಂದರೆ ಸಖತ್ತಾಗಿರುತ್ತೆ ಎಡಿಟಿಂಗ್, ಆಯಿತಾ. ಸೊ ಆ ಒಂದು ವೀಡಿಯೋನ ತುಂಬ ನೋಡ್ತಾರೆ. ಯಾಕೆ ತುಂಬ ಹೊತ್ತು ನೋಡ್ತಾರೆ? ಯಾಕೆ ಅಂತಂದರೆ ನೀವು ಸ್ಟಾರ್ಟಿಂಗಲ್ಲಿ ಏನೋ ಗ್ಲಿಮ್ಸ್ ಕ್ರಿಯೇಟ್ ಮಾಡಿರ್ತಾರಲ್ಲ, ಆ ಸನ್ನಿವೇಶ ನೋಡೋದಕ್ಕೆ ಆ ಒಂದು ವೀಡಿಯೋನ ಪೂರ್ತಿ ನೋಡ್ತಾರೆ. ಈಗ ಎಕ್ಸಾಂಪಲ್, ಇವಾಗ ನಾನು ಯೂಟ್ಯೂಬ್ ಚಾನಲ್ನ ಡಿಲೀಟ್ ಮಾಡಿಬಿಡ್ತೀನಿ ಅಂತ ನಾನು ವೀಡಿಯೋ ಮಾಡ್ತೀನಿ ಅಂದ್ಕೊಳ್ಳಿ, ಆಯಿತಾ. ಸುಮ್ಮನೆ ನಾನು ಯೂಟ್ಯೂಬ್ ಚಾನಲ್ ಡಿಲೀಟ್ ಮಾಡ್ತೀನಿ ಅಂತ ಮಾಡಿರ್ತೀನಿ ವೀಡಿಯೋ. ಆ ವೀಡಿಯೋದಲ್ಲಿ ನಾನು ಎಲ್ಲೋ ಮಧ್ಯದಲ್ಲಿ ನಾನು ಇದಕ್ಕೆ ಡಿಲೀಟ್ ಮಾಡ್ತೀನಿ, ಇವನಿಂದ ನಾನು ಮೋಸ ಆಯಿತು, ಇವ್ನು ಬೈತಾವನೆ, ಆ ಯೂಟ್ಯೂಬರ್ ಕಂಡ್ರೆ ನನಗೆ ಇಷ್ಟ ಇಲ್ಲ ಅಂತ ಸುಮ್ಮನೆ ಏನೋ ಒಂದು ಮಾತು ಹೇಳಿರ್ತೀನಿ. ಆ ಮಾತನ್ನು ನಾನು ಸ್ಟಾರ್ಟಿಂಗಲ್ಲಿ ತಗೊಬಂದು ಕೂರಿಸ್ಬಿಟ್ಟು, ಸ್ಟಾರ್ಟಿಂಗ್ ಒಂದು 4 ಕ್ಲಿಪ್ ಅದನ್ನು ಹಾಕ್ಬಿಟ್ಟು, ಅದಾದಮೇಲೆ ಹಾಯ್ ಎಲ್ರಿಗೂ ನಮಸ್ಕಾರ, ಈ ಒಂದು ವಿಡಿಯೋದ ನಾನು ಯೂಟ್ಯೂಬ್ ಚಾನಲ್ ಡಿಲೀಟ್ ಮಾಡ್ತಾಯಿದ್ದೀನಿ ಅಂತ ನಾನು ಶುರು ಮಾಡ್ತು ಅಂತಂದರೆ ವೀಡಿಯೋ, ಆ ಒಂದು ಸನ್ನಿವೇಶ ನಾನು ಸ್ಟಾರ್ಟಿಂಗಲ್ಲಿ ತೋರಿಸಿರ್ತೀನಿ ನೋಡಿ, ಅದನ್ನು ನೋಡೋಕೆ ನೀವು ತುಂಬ ಹೊತ್ತು ನೋಡ್ತೀರಾ ಅಲ್ವಾ. ಸೊ ಇದೆಲ್ಲ ಒಂದು ಟ್ರಿಕ್, ಓಕೆ. ಸೊ ಈ ಒಂದು ಟ್ರಿಕ್ ಜೊತೆಗೆ ಆ ಒಂದು ವೀಡಿಯೋದಲ್ಲಿ ಅದು ಕೂಡ ಇರಬೇಕು. ಸ್ಟಾರ್ಟಿಂಗಲ್ಲಿ ಗ್ಲಿಮ್ಸ್ ಹಾಕ್ಬಿಟ್ಟು ಮಧ್ಯದಲ್ಲಿ ವೀಡಿಯೋದಲ್ಲೇ ಇಲ್ಲ, ಸನ್ನಿವೇಶದಲ್ಲೇ ಇಲ್ಲ ಅಂತಂದರೆ ಹುಡುಕ ಬಂದು ಕೊಡ್ತಾರೆ ಏಟ, ಆಯಿತಾ. ಸೊ ಹಾಗಾಗಿ ಇದನ್ನು ಮೇಂಟೈನ್ ಮಾಡಿ. ಇದನ್ನು ಮೇಂಟೈನ್ ಮಾಡಿದ್ರೆ ನಿಮ್ಗೆ ವಾಚ್ ಟೈಮ್ ಬರುತ್ತೆ. ಯಾಕೆಂತಂದ್ರೆ ಅವರು ಆ ಒಂದು ಸನ್ನಿವೇಶ ನೋಡೋದಕ್ಕೋಸ್ಕರ ನಿಮ್ಮ ವೀಡಿಯೋ ಪೂರ್ತಿ ನೋಡ್ತಾರೆ. ಆವಾಗ ಆ ಒಂದು ಸನ್ನಿವೇಶ ನೋಡಾದ್ಮೇಲೆ ಅಲ್ಲಿಗೆ ನಿಮಗೆ ತುಂಬ ಹೊತ್ತು ನೋಡಿರ್ತಾರೆ, ವಾಚ್ ಟೈಮ್ ನಿಮ್ಗೆ ಬರುತ್ತೆ, ಆಯಿತಾ. ಸೊ ಈ ಥರನೂ ಕೂಡ ನೀವು ವಾಚ್ ಟೈಮ್ ಮಾಡ್ಕೋಬೋದು, ಆಯಿತಾ. ಸೊ ಇದೆಲ್ಲ ಒಂದಷ್ಟು ಟಿಪ್ಸ್ಗಳು ಗೈಸ್. ಈ ಥರ ಒಂದು ಸಣ್ಣ ಪುಟ್ಟ ಟಿಪ್ಸ್ಗಳನ್ನ ನೀವು ಅವಾಗವಾಗ ಟ್ರೈ ಮಾಡ್ತಾರೆ. ಇದನ್ನೆಲ್ಲ ನೀವು ಟ್ರೈ ಮಾಡಿದ್ರೆ ನೀವು ವಾಚ್ ಟೈಮ್ನ ಬೇಗ ಒಂದೇ ತಿಂಗಳಲ್ಲಿ ನೀವು ಕಂಪ್ಲೀಟ್ ಮಾಡ್ಕೊಳ್ಬೋದು, ಓಕೆ. ಸೊ ಈ ಒಂದು ಟಿಪ್ಸ್ ಕೊಟ್ಟನಲ್ಲ, ಇದನ್ನು ನೀವು ಫಾಲೋ ಮಾಡೋದ್ರ ಜೊತೆಗೆ ಕಂಟೆಂಟಲ್ಲೂ ಕೂಡ ಅದೇ ಥರ ದಮ್ ಇರಬೇಕು. ನೀವು ಏನು ಹೇಳ್ತೀರಾ ಅದಕ್ಕೆ ತಕ್ಕಂಗೆ ನೀವು ಆ ವಿಡಿಯೋದಲ್ಲಿ ನಡ್ಕೊಂಡಿರಬೇಕು, ಆಯಿತಾ. ನಡ್ಕೊಂಡಿಲ್ಲ ಅಂತಂದರೆ ಅದೊಂಥರ ಚೀಟ್ ಮಾಡ್ದಂಗೆ ಆಗುತ್ತೆ. ಸೊ ಆ ಥರ ಮಾಡೋಕ್ಕೆ ಹೋಗಬೇಡಿ. ಸೊ ಇಲ್ಲಿ ನಾನು ಏನೇನೇನು ಪಾಯಿಂಟ್ಸ್ ಹೇಳಿದೆ ಅದನ್ನು ಫಾಲೋ ಮಾಡಿ, ಆ್ಯಂಡ್ ಅದ್ರ ಜೊತೆಗೆ ಅದರಲ್ಲಿ ಆ ವಿಚಾರನೂ ಕೂಡ ಅಷ್ಟೇ ಕರೆಕ್ಟಾಗಿ ಇರಬೇಕು, ಓಕೆ. ಸೊ ಈ ಥರ ಮಾಡ್ಕೊಂಡು ನೀವು ವಾಚ್ ಟೈಮ್ನ ಕಂಪ್ಲೀಟ್ ಮಾಡ್ಬೋದು ಗೈಸ್. ಸೊ ಈ ಥರ ಒಂದಷ್ಟು ಟಿಪ್ಸ್ಗಳನ್ನ ಅವಾಗವಾಗ ಟ್ರೈ ಮಾಡ್ತಾರೆ, ಖಂಡಿತವಾಗ್ಲೂ ವರ್ಕೌಟ್ ಆಗುತ್ತೆ. ಇದಿಷ್ಟು ಇವತ್ತಿನ ಒಂದು ವಿಡಿಯೋ. ಥ್ಯಾಂಕ್ ಯು ಸೋ ಮಚ್ ಗೈಸ್ ವಿಡಿಯೋ ನೋಡೋದಕ್ಕೆ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ಲವ್ ಯು ಆಲ್, ಬಾಯ್ ಗೈಸ್.